ಹಲೋ ಗೆಳೆಯರೇ, ಮದುವೆಯ ವೇದಿಕೆ ಆಗಿರ್ತಕ್ಕಂಥ ನಮ್ಮ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲಲ್ಲಿ ಇವತ್ತು ಇಂದ್ರಾಣಿ ಬೆಟ್ಟದ ಹಳ್ಳಿ ಅಂತ ತಂದೆ ತಾಯಿ ಇಲ್ಲದಂತಹ ಒಂದು ಅನಾಥೆಯ ಪರಿಸ್ಥಿತಿನಲ್ಲಿರ್ತಕ್ಕಂತಹ ಇವಾಗ ಮದುವೆ ಆಗೋದಕ್ಕೆ ತಯಾರಿ ಆಗಿರ್ತಕ್ಕಂಥ ಇಂದಿರಾಣಿ ಗೌಡ ಆಗಿರ್ತಕ್ಕಂಥ ಈಕೆಗೆ ಒಬ್ಬ ಸುಂದರ ಹುಡುಗನ ಅವಶ್ಯಕತೆ ಇದೆ. ವಯಸ್ಸು 27 ವರ್ಷ, ಊರು ಬೆಟ್ಟದ ಹಳ್ಳಿ. ಎಲ್ಲಿ ಬರುತ್ತೆ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಹೀಗೆ ಎತ್ತರ 5.6 ಅಡಿ, ಬಣ್ಣ ಗಾಢ ಮೈ ಬಣ್ಣ, ರಾಶಿ ವೃಶ್ಚಿಕ ರಾಶಿ, ನಕ್ಷತ್ರ ಅನುರಾಧ ನಕ್ಷತ್ರ. ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಚೆಕ್ಕಿಂಗ್ ಮಾಡಿದ್ರೂ ಕೂಡ ಈಕೆಯ ಜಾತಕದಲ್ಲಿ ಒಂದೂ ಸಮಸ್ಯೆ ಬರ್ತಾ ಇಲ್ಲ ಸ್ನೇಹಿತರೆ. ಉದ್ಯೋಗದಲ್ಲಿ ಹೂತೋಟದಲ್ಲಿ ಕರ್ತವ್ಯ ನಿರ್ವಹಣೆಯಾಗಿ ಕಚೇರಿನಲ್ಲಿ ಮಾಡ್ತಾ ಇದ್ದಾರೆ. ಒಂದು ಬೋಲ್ಡ್ ಸ್ವಭಾವದ ಹುಡುಗಿ. ಬೋಲ್ಡ್ ಅಂದರೆ ಒಂದು ಜವಾಬ್ದಾರಿ ಯಾವ ರೀತಿಯಲ್ಲಿ ಹೊತ್ತುಕೊಂಡಿರ್ತಾಳೆ ಅಂತಂದರೆ ಗಂಡು ಮಕ್ಕಳೇ ವೇಸ್ಟ್ ಆಗಬೇಕು ಇವ್ರ ಮುಂದೆ. ಅಷ್ಟೊಂದು ಎಜುಕೇಟೆಡ್, ಅಷ್ಟೊಂದು ಚಾಣಾಕ್ಷತನದಿಂದ ದುಡಿಯುವಂಥ ಒಬ್ಬ ಹುಡುಗಿ ಆಗಿರೋದು ಈ ಒಂದು ಇಂದ್ರಾಣಿ. ಇವರ ತಂದೆ ತಾಯಿಯವರು ಇಬ್ಬರು ಕೂಡ ಆಕ್ಸಿಡೆಂಟ್ ಒಂದರಲ್ಲಿ ನಿಧನರಾಗ್ತಾರೆ. ಆ ಒಂದು ದುಃಖನ ಮರೆಮಾಚೋದಕ್ಕೆ ನನಗೆ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ ಅಂತ ಹೇಳಿರೋದು. ಒಬ್ಬ ಅಣ್ಣ ಇದ್ದಾನೆ, ಆತ ಹೂ ವ್ಯಾಪಾರ ಮಾಡ್ತಾನೆ. ಅಣ್ಣನ ಜೊತೆಯಲ್ಲಿ ನನ್ನ ಜೀವನ ನಡೀತಾ ಇದೆ. ನನ್ನ ಜೀವನಕ್ಕೆ ಒಬ್ಬ ಒಳ್ಳೆಯ ಸಂಗಾತಿ ಸಿಕ್ಕರೆ ಅವನ ಜೊತೆ ಒಳ್ಳೆಯ ರೀತಿಯಲ್ಲಿ ವ್ಯವಸಾಯ ಮಾಡಿ ಅಥವಾ ಸಂಬಂಧನ ಬೆಳೆಸಿ ನಂತರ ನನ್ನ ವೃತ್ತಿಯ ಗೌರವದಿಂದ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿರೋದು. ಈ ಇಂದ್ರಾಣಿಯವರು ಓದಿರೋದು ಬರೀ PUC. ಆದರೂ ಕೂಡ ಓದಿದಂತಹ ಓದಿಗೆ ಹಿಮ್ಮೆಟ್ಟುವಂತೆ ಒಂದು ಕೆಲಸ ಮಾಡುವಂತಹ ಶೈಲಿ ಹೊಂದಿರೋದು ಈಕೆ. ಮಾಡ್ರನ್ ಆಗಿರ್ತಕ್ಕಂಥ ಹುಡುಗನ್ನ ಇವಳು ಇಷ್ಟಪಡ್ತಾ ಇದ್ದಾಳೆ. ನೀವು ಒಳ್ಳೆಯ ಮಾಡ್ರನ್ ಅಂದರೆ ಈಗಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಬಟ್ಟೆಗಳನ್ನು ಹೆಂಗೆಲ್ಲ ಹಾಕೋಬೇಕು ಮತ್ತು ರೊಮ್ಯಾಂಟಿಕ್ಕಾಗಿ ಹೇಗೆ ಇರಬೇಕು ಅನ್ನೋದನ್ನು ಕಲಿತಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಫಿಟ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕು, ಕ್ಲೀನ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡುವ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊಸೈಟಿನಲ್ಲಿ ರೆಸ್ಪೆಕ್ಟ್ಫುಲ್ ಆಗಿರ್ತಕ್ಕಂಥ ಬಿಹೇವಿಯರ್ ಇರ್ತಕ್ಕಂಥ ಹುಡುಗ ಆಗಿರ್ತಕ್ಕಂಥವನಾಗಿರ್ಬೇಕಂತೆ. ಹೆಂಡತಿಯ ಜೊತೆ ಮಾಡ್ರನ್ ರೊಮ್ಯಾಂಟಿಕ್ ವೆಬ್ ಕೊಡಬೇಕು. ಇವರ ಅಣ್ಣನವ್ರದ್ದು ಒಂದು ಕಾರ್ ಇದೆ, ಆ ಕಾರು ಓಡಿಸೋದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ವಲ್ಪ ರಾತ್ರಿ ಅಂದರೆ ಸ್ವಲ್ಪ ಹಾಲು ಕುಡಿದು ನಂತರ ಇವರ ಹಾಲು ಕೂಡ ಕುಡಿಯುವಂಥ ಹುಡುಗ ಆಗಿರ್ಬೇಕಂದ್ರೆ ಅಷ್ಟೊಂದು ಕಾಮ ನಿಮಗೂ ಕೂಡ ಇರಬೇಕು ಅಂತ ಹೇಳಿರೋದು. ಬಿಕಾಸ್ ಮಕ್ಕಳನ್ನು ಇಷ್ಟಪಡುವಂಥ ಒಬ್ಬ ಹುಡುಗಿ ಆಯಿತಾ ಈಕೆ. ಅದಕ್ಕೋಸ್ಕರ ಮಕ್ಕಳನ್ನು ನಿಮ್ಮ ಮೂಲಕ ತೆಗೆದುಕೊಳ್ಳುವಂಥ ಆಸೆ ಇರ್ತಕ್ಕಂಥ ಹುಡುಗಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ಗೆ ಕಾಣಿಸ್ತಕ್ಕಂಥ Gmail ಐಡಿಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ ಅಥವಾ ಅವರ ಡೀಟೇಲ್ಸ್ಗಳನ್ನು ಚೆಕ್ಕಿಂಗ್ ಮಾಡ್ಬೋದು ನೀವು. ನಾನು ಅವ್ರ ಅಣ್ಣನ ಹತ್ರ ಒಂದು ಕಾರ್ ಇದೆ ಅಂತ ಹೇಳಿದ್ನಲ್ವ, ಇದೇ ಒಂದು ಕಾರ್ ಆಗಿರೋದು. ಇದು ನೋಡಿ, ಇದು ನೋಡೋಕ್ಕೂ ಮುನ್ನ ನಾನು ಒಂದು ಪಾಯಿಂಟ್ ಹೇಳ್ತೇನೆ, ಈ ಕಡೆ ಬನ್ನಿ ಸ್ನೇಹಿತರೆ. ಗಂಡು ಮಕ್ಕಳಿಗೆ ಅಷ್ಟೇ ಕಾಮ ಇರೋದು ಅಂತ ನೀವು ಅಂದುಕೊಂಡಿದ್ದೀರಾ, ಬಟ್ ಇಲ್ಲ. ಒಂದು 100%ಅಲ್ಲಿ 80% ಜನರಿಗೆ ಹೆಚ್ಚಿನ ಕಾಮ ಇರೋದು ಹೆಣ್ಣು ಮಕ್ಕಳಿಗೆ. ಬಟ್ ಅದನ್ನು ಡಿಕ್ಲೇರ್ ಮಾಡುವಷ್ಟು ಹೊರಗಿನ ಒಂದು ಕ್ಲಾರಿಟಿಯಲ್ಲಿ ಯಾರೂ ಕೂಡ ಹೇಳೋಕ್ಕೆ ಸಂದರ್ಭದಲ್ಲಿ ಇಲ್ಲ ಸ್ನೇಹಿತರೆ. ನಿಮ್ಮ ಜಾತಿ ಹಿಂದೂ ಧರ್ಮದ ಜಾತಿ ಪ್ಲಸ್ ದೇವರ ಒಂದು ಭಕ್ತನಾಗಿರಬೇಕು ನೀವು. ಅದು ಬಿಟ್ಟು ನನಗೆ ದೇವರು ಇಲ್ಲ, ಅದು ಇಲ್ಲ, ಮೂಢನಂಬಿಕೆ ನಂಬಲ್ಲ, ಇದು ಫುಲ್ನೆಸ್ ಆಗಿರ್ತಕ್ಕಂಥದ್ದು ಇಷ್ಟ ಆಗಲ್ಲ ನನಗೆ ಅಂತ ಹೇಳಿದ್ದಾರೆ. ಮತ್ತು ಒಳ್ಳೆಯ ಕನ್ನಡ ಮಾತಾಡಬೇಕು. ನಿನ್ನ ತಂದೆ ತಾಯಿಯವರು ಎಷ್ಟು ಚೆನ್ನಾಗಿ ನಿನಗೆ ಬೆಳೆಸಿದ್ದಾರೆ, ಅದು ಕೇರು, ಅದು ಎಲ್ಲನೂ ಕೂಡ ನನಗೆ ಕೊಡಬೇಕು ಅಂತ ಹೇಳಿರೋದು. ಈ ಒಂದು ಗಾಡಿಯ ಡೀಟೇಲ್ಸ್ ನೋಡೋದಾದರೆ ಇದರ ಇಂಜಿನು 993ರ ಇಂಜಿನ್ ಗಾಡಿ ಇದು ಅವ್ರ ಅಣ್ಣನವ್ರ ಹತ್ರ ಇರ್ತಕ್ಕಂಥದ್ದು. ತೋರಿಸುವಂಥ ಉದ್ದೇಶ ಏನಂದರೆ ಮುಂದೊಂದು ದಿನ ನೀವು ಅವರು ಇದ್ರ ಜೊತೆ ನೀವು ಒಂದು ಕಾರಲ್ಲಿ ಸುತ್ತಾಡ್ಬೋದಲ್ವ, ಆ ಒಂದು ಉದ್ದೇಶದಿಂದ ತೋರಿಸ್ತಾ ಇದ್ದೇನೆ. ಕಾರಿನ ಮಾಹಿತಿ ಬೇಡ ಅಂದರೆ ಸ್ಟಾಪ್ ಮಾಡ್ತೇನೆ. ಅವರು ಹೇಳಿರ್ತಕ್ಕಂಥ ಡೀಟೇಲ್ಸ್ಗಳು ಹೆಚ್ಚಿಗೆ ಬೇಕಾಗಿದ್ದರೆ Gmailಲ್ಲಿ ಅವರನ್ನು ಕಾಂಟ್ಯಾಕ್ಟ್ ತೆಗೆದುಕೊಳ್ಳಿ ಸ್ನೇಹಿತರೆ. 16ರಿಂದ 18 ಕಿಲೋಮೀಟರ್ ಮೈಲೇಜಿಂಗ್ ಕೊಡ್ತಕ್ಕಂಥ ಗಾಡಿ, 140ರಿಂದ 150 ಟಾಪ್ ಸ್ಪೀಡ್ ಇರ್ತಕ್ಕಂಥ ಗಾಡಿ. ಬ್ಲ್ಯಾಕ್ ಕಲರಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಮಾಡರ್ನ್ ಲುಕ್ಕಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಒಳಗಡೆ ಹೀಗೆ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಕಂಫರ್ಟಬಲ್ ಸೀಟ್, ಇಲ್ಲಿ ಒಂದು ಬ್ಲೂ ಆಗಿರ್ತಕ್ಕಂಥ ಲೈಟಿಂಗ್ ಡಿಸೈನ್, ಸ್ಟೇರಿಂಗ್ ಸಿಸ್ಟಮ್, ಕಂಫರ್ಟಬಲ್ ಆಗಿರ್ತಕ್ಕಂತಹ ಸೀಟು, ಫ್ಲೋಡಿಂಗ್ ಸೀಟ್ ಇದೆ ಸ್ನೇಹಿತರೆ.
ಸೊ ಫ್ಲೌಡಿಂಗ್ ಆ್ಯಂಡ್ ಬ್ಯಾಂಡಿಂಗ್ ಆಗ್ತಕ್ಕಂಥದ್ದು. ಇದರ ಟಾಪ್ ಮಾಡಲ್ ಆಗಿರ್ತಕ್ಕಂಥ ರೀತಿಗಳು ನೋಡ್ತಾ ಇದ್ದೀರಾ ಮತ್ತು ಗ್ಲಾಸಸ್ ಡಿಸೈನ್ ಕೂಡ ನೋಡ್ತಾ ಇದ್ದೀರಾ. ಅಣ್ಣನವರು ಹೂತೋಟದಲ್ಲಿ ಕೆಲಸ ಮಾಡೋದು, ಬಟ್ ಸುತ್ತಾಡೋದಕ್ಕೆ ಅಥವಾ ಎಲ್ಲಾದರೂ ಹೋಗಬೇಕು ಅಂದರೆ ರಾಯಲ್ ಎಂಟ್ರಿ ಕೊಡ್ತಾರೆ, ಅದೇ ರೀತಿ ರಾಯಲ್ ಎಂಟ್ರಿ ನೀವು ಕೊಡಬೇಕು, ಆ ರೀತಿಯ ಹುಡುಗ ಆಗಿರಬೇಕು. ಸೊ ಮಾಹಿತಿಗಳು ಕಳಿಸೋದು ದೊಡ್ಡ ವಿಷಯ ಅಲ್ಲ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐ ಡಿ ಇರುತ್ತೆ, ಅದಕ್ಕೆ ಜಸ್ಟು ಕ್ಲಿಕ್ ಮಾಡಿದ್ರೆ ಅದನ್ನು ಚೆಕ್ಕಿಂಗ್ ಆಗುತ್ತೆ. ಸೊ ಚೆಕ್ಕಿಂಗ್ ಆದಾಗ ನಂತರ ಅವರು ಪ್ರಸ್ತುತ ನಿಮಗೆ ಮಾಹಿತಿಗಳನ್ನು ಕಳಿಸ್ತಾರೆ, ಅದರ ಪ್ರಕಾರ ನೀವು ಹೋಗ್ಬೋದು. ಇಷ್ಟೇ, ಮತ್ತಿನ್ನೇನಾಗಲ್ಲ. ಸೊ ಬೇಗ ಬೇಗ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಆಕೆ ಇಷ್ಟ ಆಗಿದ್ದಾರೆ ಅಂತಂದರೆ ಜಿಮೇಲ್ನ ಮುಖಾಂತರ ಮಾತಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.